ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್ಡಿಕೆಗೆ ತಿರುಗುಬಾಣ ಬಿಟ್ರ ಡಿಕೆ ಶಿವಕುಮಾರ್. ಬಿಡದಿ ರೈತರ ಪರ ಅನ್ನೋ ಎಚ್ಡಿಕೆಗೆ ಹಾಸನ ರೈತರನ್ನ ಚೂ ಬಿಟ್ರ ಹಾಗಾದ್ರೆ ಮುಖ್ಯಮಂತ್ರಿಗಳು. ನೋಡಿ ಯಾವ ರೀತಿ ತಿರುಗುಬಾಣ ಆಗುತ್ತೆ ಇದು ಕುಮಾರಸ್ವಾಮಿಗೆ ಅಂತ. ಈಗ ಅಲ್ಲಿ ನೋಡಿದ್ರೆ ಡಿಕೆ ಶಿವಕುಮಾರ್ ವಿಲನ್ ಥರ ಕಾಣಿಸ್ತಿದ್ದಾರೆ ರೈತರಿಗೆ. ಇಲ್ಲ ಎಲ್ಲೋ ಪ್ರತಿಷ್ಠೆಗೆ ತೆಗೆದುಕೊಂಡು ಟೌನ್ಶಿಪ್ ಮಾಡ್ತಿದ್ದಾರೆ, ಅಷ್ಟು ರೈತ ಹೇಳಿದ್ರು ಕೂಡ ಕೇಳ್ತಿಲ್ಲ. ಇಲ್ಲಿ ಕುಮಾರಸ್ವಾಮಿ ಹೀರೋ ಆಗ್ತಾ ಇದ್ದಾರೆ. ಅಂದರೆ ಸಹಜವಾಗಿ ಹಾಗೆ ಆಗ್ತಿದೆ ಅಲ್ವಾ. ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಅಲ್ಲಿ ರೈತರು ವಿರೋಧ ಮಾಡ್ತಿದ್ದಾರಲ್ವಾ, ಭೂಮಿ ಕೊಡೋದಿಲ್ಲ ಅಂತ 445 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಇದೀಗ ಹಾಸನ ಐಐಟಿಗೆ ಭೂ ಸ್ವಾಧೀನ ಮಾಡಿದ್ದನ್ನ ಎತ್ತಿ ಕಟ್ಟಿದ್ರ ಡಿಕೆ ಶಿವಕುಮಾರ್. 2007ರಲ್ಲಿ ಹಾಸನದಲ್ಲಿ ಐಐಟಿ ಸ್ಥಾಪನೆಗೆ 1057 ಎಕರೆ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಕೆಐಎಡಿಬಿಯಿಂದ ಎಕರೆಗೆ 15 ಲಕ್ಷದಂತೆ ಭೂ ಸ್ವಾಧೀನ ಮಾಡಲಾಗಿತ್ತು. ಅರ್ಧದಷ್ಟು ರೈತರಿಗೆ ಇಲ್ಲಿವರೆಗೆ ಪರಿಹಾರವನ್ನೇ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಇದೆ. ಇದನ್ನೇ ಮುಂದಿಟ್ಟುಕೊಂಡು ಜೆಡಿಎಸ್ ನಾಯಕರಿಗೆ ಸಿಎಂ ಡಿಕೆ ಶಿ ಟಾಂಟ್ ಕೊಟ್ಟಿದ್ದಾರೆ. ರೈತರ ಪರ ಅಂತಿರೋ ಕುಮಾರಸ್ವಾಮಿ ಮಾಡಿದ್ದೇನು ಕೆಲಸ? ನಿಮ್ಮ ಹಾಸನದ ರೈತರಿಗೆ ಯಾಕೆ ಪರಿಹಾರ ಇನ್ನೂ ಕೊಟ್ಟಿಲ್ಲ? ಭೂ ಸ್ವಾಧೀನ ಮಾಡಿ ಪರಿಹಾರವೂ ಇಲ್ಲ, ಭೂಮಿ ಕೂಡ ವಾಪಸ್ ಕೊಟ್ಟಿಲ್ಲ. 300 ಎಕರೆ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಪೆಂಡಿಂಗ್ ಇಟ್ಟಿದ್ದೀರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಪ್ರಶ್ನೆಯನ್ನು ಮಾಡಿದ್ದಾರೆ. 2007ರಲ್ಲಿ ಮೈತ್ರಿ ಸರ್ಕಾರ ಇತ್ತವಾಗ ಇವರೇ ಮುಖ್ಯಮಂತ್ರಿಗಳಾಗಿದ್ದರು. ನೋಡಿ, ಡಿ ಕೆ ಶಿವಕುಮಾರ್ ಈಗ ಐಐಟಿ ಏನು ಸ್ವಾಧೀನಪಡಿಸ್ಕೊಂಡಿದ್ರು ಅವ್ರಿಗೆ ಪರಿಹಾರ ಕೊಟ್ಟಿದ್ದೀರಾ ನೀವು? ರೈತರ ಪರ ಅಂತ ಇಲ್ಲಿ ಹೋರಾಟ ಮಾಡೋಕ್ಕೆ ಬಂದ್ರಿ. ಅಲ್ಲಿ ಹಾಸನ ನಿಮ್ಮ ಜಿಲ್ಲೆಯಲ್ಲಿ ಅವ್ರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದೀರಾ? ಪೆಂಡಿಂಗ್ ಹಾಕಿಟ್ಟಿದ್ದೀರಿ. ಇದು ನಿಮ್ಮ ರೈತ ಪರ ಕಾಳಜಿನ? ಇಲ್ಲಿ ಬಿಡದಿಗ ಮಾತ್ರ ಹೋರಾಟಕ್ಕೆ ಬಂದ್ರಿ, ಅಲ್ಲಿ ಹೋಗಿ ಹೋರಾಟಕ್ಕೆ ನೋಡೋಣ. ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಅಂದರೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಐಐಟಿಗೆ ಭೂ ಸ್ವಾಧೀನ ಮಾಡಿದ್ದನ್ನು ಡಿ ಕೆ ಶಿವಕುಮಾರ್ ಅವರು ಅದೇ ವಿಚಾರವನ್ನು ದಾಳವಾಗಿ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಬಿಡದಿ ಹೋರಾಟ ಹೆಂಗಂದ್ರೆ ಡಿ ಕೆ ಶಿವಕುಮಾರ್ ವಿಲನ್ ಥರ, ಎಚ್ ಡಿ ಕುಮಾರಸ್ವಾಮಿಯವರು ಹೀರೋ ಥರ ಕಾಣಿಸ್ತಿದ್ದಾರೆ ಈಗ ರೈತರ ವಿಚಾರ ಅಂತ ಬಂದಾಗ. ಹಾಗಾಗಿ ಈ ಹಾಸನದ ಏನಿದೆ ಡಬಲ್ ಐಟಿ ಏನಿದೆ, ಇದೇ ವಿಚಾರವನ್ನು ಹೆಂಗೆ ಬಳಸಿಕೊಳ್ಳುವಂತಹ ಒಂದು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇದು ತಿರುಗುಬಾಣ ಆಗುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರ್ಬೋದು ಕುಮಾರಸ್ವಾಮಿಗೆ? ಪ್ರಭು, ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳನ್ನು ಈಗಾಗಲೇ ಗಮನಿಸ್ತಾ ಇದ್ದೇವೆ. ಒಂದು ಕಡೆ ಮುಖ್ಯಮಂತ್ರಿಗಳು ನಾನು ಯೋಜನೆಯನ್ನು ಮಾಡಿಯೇ ತೀರ್ತೇನೆ ಅಂತೇಳಿ ಆಟಕ್ಕೆ ಬಿದ್ದಿದ್ರೆ ಅದು ಹೇಗೆ ಮಾಡ್ತೀರಿ ನಾವು ಕೂಡ ನೋಡ್ತೇವೆ ಅಂತೇಳಿ ಅಲ್ಲಿ ರೈತರು ಕೂಡ ನಿರಂತರವಾಗಿ 445 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಪತ್ರ ಸಮರ ಕೂಡ ಮುಗಿದೋಗಿದೆ. ಬಹಿರಂಗ ಚರ್ಚೆಗೆ ನೀವು ವಿಧಾನಸೌಧಕ್ಕೆ ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿದರೆ, ಮತ್ತೊಂದು ಕಡೆ ನೀವು ಬಿಡದಿ ಬಳಿ ಚರ್ಚೆಗೆ ಬನ್ನಿ ಅಂತೇಳಿ ಕುಮಾರಸ್ವಾಮಿ ಅವರು ಕೂಡ ಆಹ್ವಾನವನ್ನು ಕೊಟ್ಟಿರುವಂಥದ್ದನ್ನು ಈಗಾಗಲೇ ನೋಡಿದ್ದೇವೆ. ಸೊ ಅದು ಏನಾಯಿತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಈಗ ಇದಕ್ಕೆ ಪ್ರತಿಯಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಹಾಸನ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಧಾನಸೌಧದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ವಿಧಾನಸೌಧದ ರೈತರು ಇವತ್ತು ಭೇಟಿಯನ್ನು ಮಾಡಿದರು, ಮುಖ್ಯಮಂತ್ರಿಗಳನ್ನು ಭೇಟಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ 2007ರಲ್ಲಿ ಹಾಸನದಲ್ಲಿ ಐಐಟಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾರೆ. ಅಂದರೆ ನಮ್ಮ ಭೂಮಿಯನ್ನು ಕೆಐಡಿಬಿ ಅವರು ಅವತ್ತು ಸ್ವಾಧೀನಪಡಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಅರ್ಧದಷ್ಟು ರೈತರಿಗೆ ಪರಿಹಾರವನ್ನೇ ಕೊಟ್ಟಿಲ್ಲ. ಅಂದರೆ ಸುಮಾರು 20 ವರ್ಷಗಳಿಂದ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ, ನಮಗೆ ಆ ಭೂಮಿಯನ್ನು ಕೂಡ ವಾಪಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ತ್ರಿಶಂಕು ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥ ಒಂದು ಮನವಿಯನ್ನು ಅವರ ಮುಂದೆ ಇಟ್ಟಿದ್ದಾರೆ. ಸೊ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಈಗ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗಿ ಬೀಳೋದಕ್ಕೆ ನೋಡ್ತಾ ಇದ್ದಾರೆ. ಯಾಕೆಂದರೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ನೀವು ರೈತರ ಪರವಾಗಿ ನಾವು ನಿಂತಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಹಾಸನದಲ್ಲಿ ಯಾಕೆ ನೀವು ರೈತರ ಪರವಾಗಿ ಇಲ್ಲ? ರೈತರಿಗೆ ನೀವು ಪರಿಹಾರವನ್ನು ಕೊಡಿಸ್ಬೇಕಾಯಿತು. ನಿಮ್ಮ ಅವಧಿಯಲ್ಲೇ ಐಐಟಿಯನ್ನು ಸ್ಥಾಪನೆ ಮಾಡ್ತೇವೆ ಅಂತೇಳಿ ನೀವು ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಂಥವರು 20 ವರ್ಷಗಳಾದರೂ ಕೂಡ ಯಾಕೆ ರೈತರಿಗೆ ಪರಿಹಾರವನ್ನು ಕೊಡಿಸಿಲ್ಲ? ರೈತರ ಪರವಾಗಿ ಇದ್ದಂಥವರು ರೈತರಿಗೆ ಪರಿಹಾರವನ್ನು ಕೊಡಿಸ್ಬೇಕಾಗಿತ್ತು. ಇವತ್ತು ಏನು ಬಿಡದಿ ರೈತರ ಪರವಾಗಿ ನೀವು ಬಂದು ನಿಂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ಹಾಸನದ ರೈತರಿಗೂ ಕೂಡ ನೀವು ಪರಿಹಾರವನ್ನು ಕೊಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಸನ ರೈತರ ವಿಚಾರವನ್ನು ಬಳಸ್ಕೊಂಡು, ಭೂಸ್ವಾಧೀನ ವಿಚಾರವನ್ನು ಬಳಸ್ಕೊಂಡು ಈಗ
ಆ ಕಡೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ಟಕ್ಕರನ್ನು ಕೊಡುವಂಥ ಪ್ರಯತ್ನವನ್ನು ಸಿ ಎಂ ಡಿ ಕೆ ಶಿವಕುಮಾರ್ ಕೈ ಹಾಕಿದಂತೆ ಕಾಣಿಸ್ತಾ ಇದೆ ಪ್ರಭು. ಅಂದರೆ ಇದರ ಒಂದು ವ್ಯಾಪ್ತಿ ಮತ್ತು ಇದರ ಪ್ರಮಾಣ ನೋಡೋದಾದರೆ ಶಿವಕುಮಾರ್, ಈಗ ಅಲ್ಲಿ ಅವರು ಕಾಲೇಜನ್ನು ಕಟ್ಟಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು ರೈತರು ಆ ಸಂದರ್ಭದಲ್ಲಿ. ಬಟ್ ಈಗ ಭಾಳ ದೊಡ್ಡ ಮಟ್ಟದ ಒಂದು ಚಳುವಳಿಯಾಗಿ ಮಾರ್ಪಾಡಾಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಇದು ಅಷ್ಟರ ಮಟ್ಟಿಗೆ ಸಕ್ಸಸ್ ತಂದು ಕೊಡ್ಬೋದು ಅಂತ ಅಂದರೆ ಈ ರೀತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯವಾಗಿ ಯೋಚನೆ ಮಾಡಿದರೆ ಇದು ಸರ್ಕಸ್ ಆಗ್ಬೋದಾ ಅಥವಾ ಪ್ಲಸ್ ಆಗ್ಬೋದಾ ಅಥವಾ ಅದು ನಾರ್ಮಲ್ ಆಗಿನೇ ಅದು ಎಲ್ಲೋ ಒಂದು ಕಡೆ ರೈತರ ಕೆಂಗಣಿ ಕೂಡ ಗುರಿ ಆಗ್ಬೋದಾ ಅಂತ, ಇಲ್ಲಿ ರಾಜಕೀಯ ಮಾಡ್ತಿರೋದು ಡಿ ಕೆ ಶಿವಕುಮಾರ್ ಅವರೇ ಅನ್ನೋದೇನಾದರೂ ಬಿಂಬಿತ ಆಗ್ಬೋದಾ ಅಂತ? ಪ್ರಭು, ಈಗಾಗಲೇ ಬಿಡದಿಯಲ್ಲಿ ಸುಮಾರು 9,000 ಎಕರೆಗಳನ್ನು ಅಲ್ಲಿ ಭೂಸ್ವಾಧೀನವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಗಮನಿಸಬೇಕಾಗತ್ತೆ. ಅದರಲ್ಲಿ ಈಗ ಮೊದಲ ಬಾರಿಗೆ 750 ಎಕರೆಯಲ್ಲಿ AY ಸ್ಥಾಪನೆಯನ್ನು ಮಾಡೋದು, ಹಾಗೆ ಲೇಔಟ್ಗಳನ್ನು ನಿರ್ಮಾಣ ಮಾಡೋದು, ಮತ್ತು ಅಲ್ಲಿ ಇಡೀ ಬಿಡದಿಯಲ್ಲಿ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡೋದು, ರೈತರಿಗೆ ಅಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡೋದು, ರೈತರನ್ನು ಕೂಡ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಆ ಯೋಜನೆಗೆ ಕೈ ಹಾಕಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಅವರೇ ಈ ಯೋಜನೆಗೆ ಕೈ ಹಾಕಿದ್ರು ಅನ್ನುವಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಹೋರಾಟವನ್ನು ಮಾಡ್ತಾ ಇರೋದ್ರಿಂದ. ಇದೀಗ ಹಾಸನದ ರೈತರು ಇವತ್ತು ಏನು ಬಂದು ಭೇಟಿಯನ್ನು ಮಾಡಿದ್ದಾರೆ, ಅಲ್ಲಿ 1057 ಎಕರೆಯನ್ನು IIT ಸ್ಥಾಪನೆಯನ್ನು ಮಾಡೋದಕ್ಕೆ, ಹಾಸನದಲ್ಲಿ IITಯನ್ನು ಸ್ಥಾಪನೆ ಮಾಡೋದಕ್ಕೆ ಅವತ್ತು ಭೂ ಸ್ವಾಧೀನವನ್ನು ಮಾಡ್ಕೊಂಡಿದ್ದಾರೆ. 15 ಲಕ್ಷ ಪರ್ ಎಕರೆ ಅಂತೆ. ಅವತ್ತಿನ ಕಾಲಕ್ಕೆ 1 ಎಕರೆಗೆ 15 ಲಕ್ಷ ರೂಪಾಯಿ ಅಂತೆ ಅಲ್ಲಿ ಸ್ವಾಧೀನವನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಆರೋಪಗಳು ಬರ್ತಾ ಇದೆ. ಆದರೆ ಇಲ್ಲಿಯವರೆಗೆ ಸುಮಾರು 500 ರೈತರಿಗೆ ಪರಿಹಾರವನ್ನು ಕೊಟ್ಟಿಲ್ಲ. ಅಂದರೆ 20 ವರ್ಷಗಳಿಂದ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಇವತ್ತು ರೈತರು ಸಮಸ್ಯೆಯನ್ನು ಮುಂದೆ ಇಟ್ಟಿರೋದು. ಸೊ ಇದನ್ನೇ ಮುಂದಿಟ್ಕೊಂಡು ಈಗ ಯಾಕೆ ನೀವು ಕೊಟ್ಟಿಲ್ಲ ಪರಿಹಾರವನ್ನು ಅಂತೇಳಿ ಅದನ್ನು ಪ್ರಶ್ನೆ ಮಾಡುವಂಥ ಪ್ರಯತ್ನಕ್ಕೆ ಈಗ ಮುಖ್ಯಮಂತ್ರಿಗಳು ಕೈ ಹಾಕದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಮತ್ತು CM ಡಿ ಕೆ ಶಿವಕುಮಾರ್ ಅವರ ನಡುವೆ ಮತ್ತಷ್ಟು ಇದು ಕಗ್ಗಂಟನ್ನು ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.